ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಒಂದು ಜೋಡಿ ತುಂಬ ಹೆಸರು ಮಾಡ್ತು. ಆ ಜೋಡಿ ಮತ್ತಾರು ಅಲ್ಲ, ಅದೇ ಗಿಲ್ಲಿ ಹಾಗೂ ಕಾವ್ಯ ಜೋಡಿ. ಗಿಲ್ಲಿ ಹಾಗೂ ಕಾವ್ಯ ಜೋಡಿ ಎಷ್ಟೊಂದು ಹೆಸರು ಮಾಡಿದೆ ಅಂದರೆ, ಏನು ಸ್ಟುಡಿಯೋ ಇತ್ತು ನಡೀತಾ ಇದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದಂಥ ಏನು ಸ್ಟುಡಿಯೋ ಇತ್ತು, ಹೊರಗಿನ ಭಾಗದಲ್ಲಿ ಗಿಲ್ಲಿಯವರನ್ನು ಕರ್ಕೊಂಬರೋದಕ್ಕೆ ಅಂತ ಹೇಳಿ ಸಾವಿರಾರು ಅಭಿಮಾನಿಗಳು ಅಲ್ಲಿ ಬಿಗ್ ಬಾಸ್ ಮನೆ ಮುಂದೆ ನಿಂತಿದ್ದರು. ಅದುಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿದರು. ಆ ಕಟೌಟ್ಗಳಲ್ಲಿ ಕಾವ್ಯ ಹಾಗೂ ಗಿಲ್ಲಿಯವರ ಕಟೌಟ್ಗಳನ್ನು ಹಾಕುವುದರ ಮೂಲಕ ಇಡೀ ಒಂದು ಅಲ್ಲಿ ಇದ್ದಂತಹ ಸ್ಥಳವನ್ನೆಲ್ಲ ಒಂದು ತರಹದ ಗಿಲ್ಲಿ ಹಾಗೂ ಕಾವ್ಯದ ಕಟೌಟ್ಗಳನ್ನು ಹಾಕಿ ದೊಡ್ಡ ಸಂಭ್ರಮಾಚರಣೆಯನ್ನೇ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು. ಅಷ್ಟೊಂದು ಇಷ್ಟವನ್ನು ಪಡ್ತಾಯಿದ್ರು. ಈಗ ಗಿಲ್ಲಿ ಹಾಗೂ ಗಿಲ್ಲಿಯ ಮನೆಯವರಿಗೆ ಪ್ರತಿಯೊಬ್ಬರಿಗೂ ಸಹ ಇಂಟರ್ವ್ಯೂನಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ, ನೀವು ಮತ್ತು ಕಾವ್ಯ ಒಂದಾಗ್ತೀರಾ, ನೀವು ಮತ್ತು ಕಾವ್ಯ ಮದುವೆ ಆಗ್ತೀರಾ ಅಂತ ಹೇಳಿ ಗಿಲ್ಲಿಗೆ ನೇರವಾದ ಪ್ರಶ್ನೆ ಇವತ್ತು ಬರ್ತಾ ಇದೆ. ಕಂಕಣ ಭಾಗ್ಯ ಅನ್ನೋದು ಹೊಲದು ಬರಬೇಕು. ನಾನು ಮತ್ತು ಕಾವ್ಯ ಇಬ್ಬರು ಒಳ್ಳೆಯ ಸ್ನೇಹಿತರು, ಮುಂದೆನೂ ಕೂಡ ಸ್ನೇಹಿತರಾಗಿರ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೇನೆ ಗಿಲ್ಲಿಯವರ ತಂದೆ ತಾಯಿಗೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದಾಗ, ನನ್ನ ಮಗ ಯಾರನ್ನಾದರೂ ಪ್ರೀತಿಸಿ ಇಂಥವ್ರಿಗೆ ಮದುವೆ ಮಾಡಪ್ಪ ಅಂತ ಹೇಳಿದ್ರೆ ನಾನು ಅವ್ರಿಗೆ ಮದುವೆ ಮಾಡ್ತೀವಿ, ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾವ್ಯ ಅವರ ಮದುವೆ ಆಗೋದಕ್ಕೆ ನಿಮ್ಗೇನು ರಿಸ್ಟ್ರಿಕ್ಷನ್ ಇಲ್ವಾ ಅಂತ ಕೇಳಿದಾಗ, ನನ್ನ ಮಗ ಯಾರನ್ನು ಒಪ್ತಾನೋ ಅವ್ರಿಗೆ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಗಿಲ್ಲಿ ತಂದೆ ತಾಯಿ. ನೋಡೋಣ ಈ ಜೋಡಿ ಏನು ಮಾಡ್ತಾರೆ ಅಂತ ಹೇಳಿ. ಆದರೆ ಇವರಿಬ್ಬರ ಒಳ್ಳೆಯ ಸ್ನೇಹಕ್ಕೆ ಯಾರಾದರೂ ಬೀಳದೇ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದ.